KTV ವೀಕ್ಷಕರಿಗೆ ನಮಸ್ಕಾರಗಳು. ಪಲ್ಸ್ ಪೋಲಿಯೋ ಕಾರ್ಯಕ್ರಮ 1985ರಲ್ಲಿ ಪ್ರಾರಂಭ ಆಗಿ ಇದುವರೆಗೂ ನಿರ್ಮೂಲನೆ ಆಗಿಲ್ಲ ಪ್ರಪಂಚದಲ್ಲಿ. ಆದರೂ ಸಹ ನಮ್ಮ ಭಾರತದಲ್ಲಿ 2011ರಲ್ಲಿ ನಿರ್ಮೂಲನೆ ಆದರೂ ಸಹ ನಾವು ಯಾಕೆ ಈಗಲೂ ಮಾಡ್ತಾಯಿದ್ದೀವಿ ಅಂದರೆ, ಪಕ್ಕದ ರಾಷ್ಟ್ರಗಳಾದ ನೈಜೀರಿಯಾ, ಪಾಕಿಸ್ತಾನ ಈ ಕಡೆ ಸುಮಾರು 65ಕ್ಕೂ ಹೆಚ್ಚು ಕೇಸುಗಳು ಇರುವುದರಿಂದ ಯಾವುದೇ ಸಂದರ್ಭದಲ್ಲಿ ರೋಗಾಣು ಭಾರತದೊಳಗೆ ನುಸುಳೋದಕ್ಕೆ ಅವಕಾಶ ಇದೆ. ಏರ್ಪೋರ್ಟ್ ಆಗ್ಬೋದು, ಬಂದರು ಆಗ್ಬೋದು, ಬಸ್ಸಲ್ಲಾಗ್ಬೋದು. ಅದರಿಂದ ನಾವು ಪ್ರತಿ ಮಗುವಿಗೂ, ಭಾರತದಲ್ಲಿರುವಂಥ ಪ್ರತಿ ಮಗುವಿಗೂ ಲಸಿಕೆ ನೀಡುವ ಮುಖಾಂತರ ಈ ಒಂದು ಮಹಾಮಾರಿಯನ್ನು ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅವರ ಗೈಡ್ಲೈನ್ಸ್ ಪ್ರಕಾರ ನಾವು ಈ ಕಾರ್ಯಕ್ರಮವನ್ನು ಈಗಲೂ ಸಹ ಕೋಲಾರ, ಬೆಂಗಳೂರು, ಕರ್ನಾಟಕ, ಭಾರತದಲ್ಲಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗ ಈ ವರ್ಷದ ಒಂದು ಕಾರ್ಯಕ್ರಮ ಬಂದು 21 ಡಿಸೆಂಬರ್ 2025ರಂದು ಭಾರತ ಸರ್ಕಾರ ನಮಗೆ ಆದೇಶ ನೀಡಿದೆ. ಇದರ ಪ್ರಕಾರ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಅಳಿಲು ಸೇವೆಯನ್ನು ರೋಟರಿ ಸಂಸ್ಥೆಯಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ದಾನಿಗಳು ಕೊಡುಗೆಗಳಿನ ಮುಖಾಂತರ ಈ ಒಂದು ಲಸಿಕೆ ಕಾರ್ಯಕ್ರಮ ಆಗೋದಕ್ಕೆ ಅವಕಾಶ ಕೊಟ್ಟಿದೆ. ಇದು 1-2 ಡ್ರಾಪ್ ಹನಿ ಬಂದು 100ಕ್ಕೂ ಹೆಚ್ಚು ಬೆಲೆ ಬಾಳುತ್ತೆ. ಇದನ್ನು ಪ್ರತಿ ಮಗುವು ತಪ್ಪಿಸ್ಕೊಳ್ಳದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಆರೋಗ್ಯವಂತ ಮಗುವನ್ನು 0ಯಿಂದ 5 ವರ್ಷದ ಒಳಗಿರೋ ಪ್ರತಿ ಮಗುವು ಈ ಲಸಿಕೆಯನ್ನು ಪಡೆಯೋದರಿಂದ ಸದೃಢ ಆರೋಗ್ಯ ಆಗುತ್ತೆ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಸಮಾಜಮುಖಿಯಾಗಿ ಅನೇಕ ಸಂಘ ಸಂಸ್ಥೆಗಳು ಮಾಡ್ಕೊಂಡು ಬರ್ತಾಯಿದ್ರು ಸಹ ಭಾರತ ಸರ್ಕಾರದ, ಕರ್ನಾಟಕ ಸರ್ಕಾರದ ಜೊತೆಗೆ ನಮ್ಮ ರೋಟರಿ ಸಂಸ್ಥೆಯಿಂದ ಅಳಿಲು ಸೇವೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೇವೆ. ಎಲ್ಲರೂ ತಪ್ಪದೆ 2 ಹನಿ 21ನೇ ತಾರೀಕು ಪ್ರತಿ ಮಗುವಿಗೂ ಹಾಕಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಆರೋಗ್ಯಪೂರ್ಣ ಭಾರತ, ಆರೋಗ್ಯಪೂರ್ಣ ಪ್ರಪಂಚ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ. ಧನ್ಯವಾದಗಳು.